4 ತಿಂಗಳಿಂದ ನಮಗೆ ಸಂಬಳ ನೀಡಿಲ್ಲ, ಸಂಬಳ ವಂಚಿತ ಡೇಟಾ ಆಪರೇಟರ್ಗಳು ಮುಷ್ಕರವನ್ನ ನಡೆಸುವುದಕ್ಕೆ ಮುಂದಾಗ್ತಿದ್ದಾರೆ. ಸಾರ್ವಜನಿಕ ಹಾಸ್ಪಿಟಲ್ನಲ್ಲಿ ಡೇಟಾ ಆಪರೇಟರ್ಸ್ ಮುಷ್ಕರವನ್ನ ನಡೆಸಲಿಕ್ಕೆ ಮುಂದಾಗ್ತಿದ್ದು ಬೆಂಗಳೂರಿನ ಜಯನಗರದಲ್ಲಿರೋ ಸಾರ್ವಜನಿಕ ಆಸ್ಪತ್ರೆಯ ಒಪಿಡಿ ವಿಭಾಗದಲ್ಲಿ ಟೋಕನ್ ನೀಡೋರಿಲ್ಲದೆ ರೋಗಿಗಳು ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಲ್ಲಿ. ಕಳೆದ 4 ತಿಂಗಳಿಂದ ಸಂಬಳವನ್ನ ನೀಡಿಲ್ಲ, ಹೀಗಂತ ಸಂಬಳ ವಂಚಿತ ಡೇಟಾ ಆಪರೇಟರ್ಗಳು ಮುಷ್ಕರವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಒಪಿಡಿ ವಿಭಾಗದಲ್ಲಿ ಟೋಕನ್ ನೀಡೋರಿಲ್ಲದೆ ರೋಗಿಗಳು ಪರದಾಟ ನಡೆಸುವಂತಹ ಪರಿಸ್ಥಿತಿ. ಒಪಿಡಿ ಬಳಿ ರೋಗಿಗಳು ಹಾಗೂ ಸಹಾಯಕರಿಂದ ಅಲ್ಲಿ ಗಲಾಟೆ ನಡೆದಿದೆ ಟೋಕನ್ ವಿಚಾರ. ಬಳಿಕ ಕೌಂಟರ್ನಲ್ಲಿ ಹೊಸಬರಿಂದ ಟೋಕನ್ ವಿತರಣೆ ಆಗಿದೆ. ಬೇಗನೆ ಟೋಕನ್ ವಿತರಣೆ ಸಾಧ್ಯವಿಲ್ಲದ ಹಿನ್ನೆಲೆಯಲ್ಲಿ ಒಂದು ಕ್ಷಣ ಅಲ್ಲಿ ಗಲಾಟೆ ಕೂಡ ನಡೆಯುತ್ತೆ ಒಪಿಡಿ ಬಳಿ ರೋಗಿಗಳು ಹಾಗೂ ಸಹಾಯಕರಿಂದ. ಆ ಬಳಿಕ ಕೌಂಟರ್ನಲ್ಲಿ ಹೊಸಬರಿಂದ ಟೋಕನ್ ವಿತರಣೆ ಆಗುತ್ತೆ. ಸ್ಥಳಕ್ಕೆ ಆಸ್ಪತ್ರೆ ಅಧೀಕ್ಷಕ ಸುರೇಂದ್ರ ಭೇಟಿ ನೀಡಿ ಸಮಸ್ಯೆ ಅಥವಾ ಸಂಬಳ ವಿಚಾರವಾಗಿ ಮಾತಾಡಿ ಎಲ್ಲವನ್ನು ಪರಿಹಾರ ಮಾಡುವ ಭರವಸೆ ನೀಡಿದ್ದಾರೆ. ಅಧೀಕ್ಷಕರ ಭರವಸೆ ಮೇರೆಗೆ ಕೆಲಸಕ್ಕೆ ತೆರಳಿದ್ದಾರೆ ಸಿಬ್ಬಂದಿ. ಗಂಟೆಗಟ್ಟಲೆ ನಿಂತರೂ ಕೂಡ ಒಪಿಡಿ ಬಳಿ ಟೋಕನ್ ಅನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದು ಪೇಷಂಟ್ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಸೊ ಇದು ಒಂದು ರೀತಿಯಲ್ಲಿ ತೀವ್ರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿ ಹೋಗಿತ್ತು. ಕಳೆದ 4 ತಿಂಗಳಿಂದ ಸಂಬಳ ನೀಡಿಲ್ಲ, ಸಂಬಳ ವಂಚಿತ ಡೇಟಾ ಆಪರೇಟರ್ಗಳ ಒಂದು ಆಕ್ರೋಶ ವ್ಯಕ್ತವಾದಂಥ ಒಂದು ಪ್ರಸಂಗ ಬೆಂಗಳೂರಿನ ಜಯನಗರದಲ್ಲಿರೋ ಸಾರ್ವಜನಿಕ ಆಸ್ಪತ್ರೆಯ ಬಳಿ ವ್ಯಕ್ತವಾಯಿತು. ಒಪಿಡಿ ವಿಭಾಗದಲ್ಲಿ ಟೋಕನ್ ನೀಡೋರಿಲ್ಲದೆ ರೋಗಿಗಳು ಪರದಾಟ ನಡೆಸುವಂತಾಯಿತು. ಈ ವೇಳೆ ಒಪಿಡಿ ಬಳಿ ರೋಗಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಯ ನಡುವೆ ಗಲಾಟೆ ಕೂಡ ನಡೆದಂಥ ಒಂದು ಪ್ರಸಂಗ ನಡೀತದೆ. ನಾನು ಕ್ಲಿಯರ್ ಮಾಡಿಸ್ತಕ್ಕಂಥದ್ದಲ್ಲ. ಈಗ ಆಲ್ರೆಡಿ ಅವ್ರಿಗೆ ಏನು 3 ತಿಂಗಳದ್ದು, ಯಾಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತಿಂಗಳದ್ದು ಸಂಬಳ ಆಗಿರಲಿಲ್ಲ. ಯಾಕಾಗದೆ ಫೆಬ್ರವರಿದು ಚೆಕ್ಕು ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಸೆಕ್ಯೂರಿಟಿ ಏಜೆನ್ಸೀಸ್ ಅವ್ರು ಏನಾಗ್ತಾ ಔಟ್ಸೋರ್ಸ್ ಆಗಿರ್ತಕ್ಕಂಥವ್ರು ಸ್ವಲ್ಪ ಮಿಸ್ಟೇಕ್ ಮಾಡೋದ್ರಿಂದ ಚೆಕ್ ವಾಪಸ್ ಬಂದಿತ್ತಷ್ಟೇ. ಅದು ಕ್ಲಿಯರೆನ್ಸ್ ಆಗಿದೆ. ಈಗ ಮಾರ್ಚ್ ತಿಂಗಳದ್ದು ಸ್ಯಾಲ್ರಿ ಆಗಿದೆ. ಏಪ್ರಿಲ್ದು ಇನ್ನೇನು ಮಾಡಿಕೊಡ್ತೀವಿ. ಮೇ ತಿಂಗಳದ್ದು ಕ್ರಮೇಣ ಆಗ್ತಕ್ಕಂಥದ್ದಿದೆ. ನಾವು ಯಾರಿಗೂ ಏನು ಮಾಡೋಕ್ಕೋಗಿಲ್ಲ. ಆಮೇಲೆ ಈ ಸ್ಯಾಲ್ರಿ ಆಗ್ತಕ್ಕಂಥದ್ದು ARS ಫಂಡು ಏನಿರ್ತಕ್ಕಂಥದ್ದು ಆರೋಗ್ಯ ರಕ್ಷಾ ಸಮಿತಿ ಯೂಸರ್ ಚಾರ್ಜಸ್ನಿಂದ ಆಗ್ತಕ್ಕಂಥದ್ದು. ಕಾಲಕ್ತಕ್ಕಂಥದ್ದು ಏನು ಬರ್ತದೆ ಅದನ್ನು ನಾವು ಮಾಡ್ತಾ ಹೋಗಿದ್ದೀವಿ. ಮೊನ್ನೆನೂ ಕೂಡ ಕರೆದು ಹೇಳಿದ್ದೆ, ಮಕ್ಕಳು ಪಾಪ ಇದು ಮಾಡ್ತಾರೆ, ಅವ್ರನ್ನ ನಾವು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಆ್ಯಂಡ್ ಮೋರ್ ಓವರ್ ಏನಿದೆ ಸಾಮರಸ್ಯವಾಗಿ ಮಾಡ್ಕೊಂಡು ಹೋಗಬೇಕು. ಯಾರಿಗೆ ಯಾವ ತೊಂದರೆ ಕೊಡ್ತಕ್ಕಂಥದ್ದು ಎಲ್ಲ ವೆರಿ ಇಂಪಾರ್ಟೆಂಟು. ಕೆಲಸ ಮಾಡಿದವ್ರಿಗೆ ಅವ್ರ ಹಕ್ಕಿಂದ ಏನಿರ್ತಕ್ಕಂಥದ್ದು ಅದು ಕರೆಕ್ಟಾಗಿ ಆಗ್ತಕ್ಕಂಥ ಕೆಲಸದ ಪರವಾಗಿ ನಾನು ಹೋರಾಟನೂ ಮಾಡ್ತಿದ್ವಿ. ನಾವು ಅದನ್ನು ನೋಡ್ಕೊಳ್ತಾನೂ ಬರ್ತಿದ್ವಿ. ಅವ್ರು ಯಾಕೆ ಸ್ಟ್ರೈಕ್ ಹೋದ್ರು ಅಂತಲೂ ಗೊತ್ತಿಲ್ಲ. ಮೊನ್ನೆನೂ ಕೂಡ ಮಾತುಕತೆ ಆಗಿ ನಾನು ಹೇಳಿದ್ದೆ, ಬಂದಿದ್ದಾರೆ ಈಗ ನಿಮ್ಮ ಮುಂದೆನೇ ನೋಡಿದ್ರಿ. ಅವ್ರು ಔಟ್ಸೋರ್ಸ್ ಕೊಟ್ಟಿರ್ತಕ್ಕಂಥವ್ರು ಕೂಡ ಈಗ 2 ತಿಂಗಳದ್ದು ಸ್ಯಾಲ್ರಿ ಕೂಡ ಮಾಡ್ತಾ ಇದ್ದಾರೆ. ಡಾಕ್ಟರ್ಸ್ ಎಲ್ಲ ಅವರು ಡೇಟಾ ಎಂಟ್ರಿ ಆಪರೇಟರ್ಸು, ಕಾಂಟ್ರಾಕ್ಚುಯಲ್ ಸ್ಟಾಫು. ಬಟ್ ಅದಕ್ಕೂ ಕೂಡ ಏನಾಗುತ್ತೆ ಅಂದರೆ ಒಂದು ಕಾಂಪೊನೆಂಟಲ್ಲಿ ಆಗಿರಲಿಲ್ಲ, ಮಿಕ್ತವರು ಕೂಡ ಇದ್ರು ಸರ್ವಿಸಸ್ ಕೊಡ್ತಾ ಇದ್ದೀವಿ. ಯಾವತ್ತು ಸಾರ್ವಜನಿಕ ತೊಂದರೆ ಆದಂಗೆ ಇವತ್ತು ಕೂಡ ಡೇಟಾ ಎಂಟ್ರಿ ಅವ್ರು ಬರದೇ ಹೋದ್ರು ಬದಲಿ ವ್ಯವಸ್ಥೆಯಾಗಿ ನಾವು ಕೂಡ ಕೆಲಸ ರನ್ ಮಾಡಿದ್ವಿ. ಸ್ವಲ್ಪ ನಿಧಾನಗತಿಯಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು, ಬಟ್ ಎಲ್ಲ ಕ್ಲಿಯರೆನ್ಸ್ ಆಗಿದೆ. ನಾನು ಕ್ಲಿಯರ್ ಮಾಡಿಸ್ತೀನಿ. 4 ಮಂತ್ಸಿಂದ ಸ್ಯಾಲ್ರಿ ಆಗಿರಲಿಲ್ಲ. ಸೊ ನಾವು ಇಷ್ಟು ದಿನ ಪೇಷಂಟ್ ತೊಂದರೆ ಆಗಬಾರ್ದು ಅಂದ್ಬಿಟ್ಟೆ ನಾವು ಎಲ್ಲ ಮಾತಾಡ್ಕೊಂಡು ಸುಮ್ಮನೆ ಇರ್ತಿದ್ವಿ. ಇವಾಗ ನಮಗೆ ಖರ್ಚಿಗೆ ಬರೋಕ್ಕೂ ದುಡ್ಡಿಲ್ದಿರೋ ಥರ ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ಸ್ಟ್ರೈಕ್ ಮಾಡೋ ಅವಶ್ಯಕತೆ ಆಗಲೇಬೇಕಿತ್ತು. ಅದಕ್ಕೆ ಮಾಡಿದ್ವಿ. ಆಮೇಲೆ ಇಲ್ಲಿರೋ ಪೊಲೀಸ್ ಸ್ಟೇಷನ್ ಅವರೆಲ್ಲ ಬಂದಿದ್ದರು, ಮೀಡಿಯಾದವರು ಬಂದಿದ್ದರು. ಆಮೇಲೆ ನಮ್ಮನ್ನ ಕರೆಸಿದ್ರು ಒಳಗಡೆ, ನಮ್ಮ ಮೇಲಧಿಕಾರಿಗಳು ಕರೆಸಿ ಇವಾಗ 2 ಮಂತ್ಸ್ದು ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ 2 ಡೇಸ್ ಕೇಳ್ತಾನೆ ಇದ್ವಿ ಸರ್. ಅದೇ ನಮ್ಮ ಏಜೆನ್ಸಿಯವರು ಇವ್ರ ಮೇಲೆ ಹೇಳ್ತಾಯಿದ್ರು, ಇವರು ಏಜೆನ್ಸಿಯವ್ರ ಮೇಲೆ ಹೇಳ್ತಾಯಿದ್ರು. ಮಧ್ಯದಲ್ಲಿ ನಾವು ಸಿಗಾಕೊಂಡು ಕಷ್ಟಪಡ್ತಾ ಇದ್ವಿ. ಅಂದರೆ ಪೇಷಂಟ್ಗಳು ಮೇನ್ ಉದ್ದೇಶ ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದು ಅಂತಲೇ ಮಾಡ್ತಾ ಇದ್ದಿದ್ದು. ಹಂಗಾಗಿ ಇವಾಗ 2 ಮಂತ್ಸ್ದು ಮಾಡ್ಕೊಡ್ತೀವಿ, ಸದ್ಯಕ್ಕೆ ಮಾಡ್ತಾಯಿರಿ ಅಂತ ಹೇಳಿದ್ರು. ಬ್ಯಾಲೆನ್ಸ್ ಇದೆ. ಎಷ್ಟು ಜನಕ್ಕೆ ಆಗಿಲ್ಲ ಸರ್ ಅಂದಾಜು? ಇವಾಗ ನಮ್ಮದು ಡೇಟಾ ಎಂಟ್ರಿ ಆಪರೇಟರ್ಸ್ ಇಲ್ಲಿ 15 ಜನ ಇದ್ದೀವಿ. 15 ಜನದ್ದು ಆಗಿಲ್ಲ ಸರ್. ನಿಮ್ಗೆ ಯಾರು ಸ್ಯಾಲ್ರಿ ಕೊಡೋದು? ನಮ್ಮ ಕಾಂಟ್ರಾಕ್ಟರು ಪೂಜೆಯ ಅಂತ ಏಜೆನ್ಸಿ ಇದೆ. ಹೌದು. ಹಾಂ ಹೌದು. ಈಗ ಏಜೆನ್ಸಿ ಅವ್ರು ಕೊಡಬೇಕು, ಹಾಸ್ಪಿಟಲಿಂದ ಕೊಡಬೇಕು? ಅದೇ ಸರ್, ಪೆಂಡಿಂಗ್ ಇದೆಯಂತೆ ಹಾಸ್ಪಿಟ್ಲ್ ಕಡೆಯಿಂದ. ಅವರು ಕ್ಲಿಯರ್ ಮಾಡಿದ್ರೆ ನಾವು ಕೊಡ್ತೀನಿ ಅಂತ ಏಜೆನ್ಸಿಯವ್ರು ಹೇಳ್ತಾ ಇದ್ದಾರೆ. ಹಾಸ್ಪಿಟ್ಲ್ ಅವರು ಏಜೆನ್ಸಿಗೆ ಅಮೌಂಟ್ ಕೊಡಬೇಕು, ಏಜೆನ್ಸಿಯಿಂದ ನಿಮಗೆ ಸ್ಯಾಲ್ರಿ? ಹೌದು ಹಾಸ್ಪಿಟ್ಲಿಂದನೇ ಬರಬೇಕು. ಹೌದು. ಇಲ್ಲಿ ARS ದುಡ್ಡಿಲ್ಲ ಅಂತ ನಮ್ಮ ಸರ್ ಹೇಳ್ತಾ ಇದ್ದಾರೆ. ಅದೇ ಕಮಿಷನರ್ ಹತ್ರ ಹೋಗಿ ನಾನು ಇದನ್ನು ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಅದೇ ಸ್ಯಾಲ್ರಿ ಬರೋಕ್ಕೂ ದುಡ್ಡಿಲ್ಲ ಆ ಥರ ಪರಿಸ್ಥಿತಿ ಎಲ್ಲರಿಗೂ, ನಾನು ಒಬ್ಬಂದೇ ಅಲ್ಲ, ಇಲ್ಲಿ ಕೆಲಸ ಮಾಡೋವಂಥದ್ದು ಎಲ್ಲರದು ಅಷ್ಟೇ. ಇಲ್ಲಿ ಹೊರಗುತ್ತೆ ಇರೋರಿಗೆ